ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಪುನಃ ರಾವಣನಿಗೆ ವಾನರ ವೀರರ ಪರಾಕ್ರಮವನ್ನು ವರ್ಣಿಸಿ ಹೇಳಿದ್ದು ಎಂಬ 27ನೆಯ ಅಧ್ಯಾಯಕ್ಕೆ ಸ್ವಾಗತ. ಪುನಃ ಸಾರಣನು ಹೀಗೆಂದನು: ರಾವಣೇಶ್ವರ, ಅಗೋ, ಆತನು ಹರನೆಂಬ ಸೇನಾಪತಿ. ಸೂರ್ಯ ಕಿರಣಗಳಂತೆ ಹೊಳೆಯುವ ಅನೇಕ ಕಪಿವೀರರು ಅವನ ಸುತ್ತಲೂ ಬಾಲವನ್ನೂರಿ ವೀರಾವೇಶದಿಂದ ಕುಳಿತಿದ್ದಾರೆ. ಅವುಗಳಲ್ಲಿ ಕೆಲವು ಕೆಂಪಾಗಿಯೂ, ಕೆಲವು ಹೊಂಬಣ್ಣವಾಗಿಯೂ, ಕೆಲವು ಬಿಳುಪಾಗಿಯೂ, ಕೆಲವು ನಾನಾ ವರ್ಣವಾಗಿಯೂ, ಸ್ವಭಾವದಿಂದ ಅತ್ಯಂತ ಘೋರ ಬುದ್ಧಿಯುಳ್ಳವುಗಳಾಗಿಯೂ ಇವೆ. ಮಹಾಬಲವಂತರಾದ ಅನೇಕ ಕೋಟಿ ಕಪಿನಾಯಕರು ಹರನ ವಶದಲ್ಲಿದ್ದಾರೆ. ಇತ್ತ ನೋಡು, ಇವನು ಕರಡಿಗಳಿಗೆ ಅಧಿಪತಿಯಾದ ಧೂಮ್ರನೆಂಬ ಸೇನಾಪತಿ. ಈತನ ಹಿಂದೆ ಅನೇಕ ಕರಡಿಗಳು ಲಂಕಾಪಟ್ಟಣದ ಕೋಟೆಯನ್ನು ಹತ್ತಬೇಕೆಂಬ ಬುದ್ಧಿಯಿಂದ ಸನ್ನದ್ಧವಾಗಿವೆ. ಕೆಲವು ನೀರುಂಡ ಕಾರ್ಮುಗಿಲಂತೆ ತನುಕಾಂತಿಯುಳ್ಳವು, ಕೆಲವು ಅಂಜನಗಿರಿಯಂತೆ ಅತ್ಯಂತ ಕಪ್ಪಾದ ತನುಕಾಂತಿಯುಳ್ಳವು. ಸಮುದ್ರದ ಆಳವನ್ನು ಕಾಣುವುದಕ್ಕೆ ಶಕ್ಯವಲ್ಲದಂತೆ ಈ ಕರಡಿಗಳನ್ನು ಇಷ್ಟೊಂದು ಲೆಕ್ಕಿಸುವುದು ಶಕ್ಯವಲ್ಲ. ಈ ಕರಡಿಗಳೆಲ್ಲ ನಿನ್ನ ಮೇಲೆ ಯುದ್ಧಕ್ಕೆ ಬಂದಿವೆ. ಇತ್ತ ನೋಡು, ಕರಡಿಗಳಿಗೆ ಅಧಿನಾಯಕನಾದ ಜಾಂಬವಂತನಿದ್ದಾನೆ. ಈತನು ಅತ್ಯಂತ ಗುರುಭಕ್ತ, ವಿನಯ ಗುಣ ಸಂಪನ್ನ. ಆದರೆ ಈತನು ರಣರಂಗದಲ್ಲಿ ಪ್ರಳಯ ಕಾಲಾಗ್ನಿಗೆ ಸಮಾನ. ಪೂರ್ವದಲ್ಲಿ ದೇವತೆಗಳಿಗೂ ಅಸುರರಿಗೂ ಯುದ್ಧವಾದ ಸಮಯದಲ್ಲಿ ದೇವಬಲವು ಕಂಗೆಡುವುದನ್ನು ನೋಡಿ ದೇವೇಂದ್ರನಿಗೆ ಸಹಾಯಕನಾಗಿ ನಿಂತು ಅಸುರ ಬಲವನ್ನು ನಾಶ ಮಾಡಿದ್ದಾನೆ. ಆ ಸಮಯದಲ್ಲಿ ದೇವತೆಗಳು ಈತನಿಗೆ ಅನೇಕ ವರಗಳನ್ನು ಕೊಟ್ಟರು. ಜಾಂಬವಂತನ ಸಮೀಪದಲ್ಲಿರುವ ಕರಡಿಗಳು ರಾಕ್ಷಸರಿಗೆ ಸಮಾನವಾದ ಬಲವುಳ್ಳವು. ಮಹಾಸ್ವಾಮಿ, ಇತ್ತ ಕಾಣುವವನು ದಂಭನೆಂಬ ಸೇನಾಪತಿ. ಇವನು ದಾರಿಯಲ್ಲಿ ನಡೆಯುವಾಗ 1 ಯೋಜನ ಪ್ರಮಾಣ ಉದ್ದವಾದ ಪರ್ವತವಿದ್ದರೂ ಅದನ್ನು ದಾಟಿ ಹೋಗುವವನಲ್ಲದೆ ಹತ್ತಿ ಹೋಗನು. ಆ ಕಪಿನಾಯಕನು ಪೂರ್ವದಲ್ಲಿ ದೇವೇಂದ್ರನ ಸಂಗಡ ಯುದ್ಧ ಮಾಡಿದವನು. ಈತನು ರಣರಂಗದಲ್ಲಿ ಹಿಮ್ಮೆಟ್ಟುವವನಲ್ಲ. ಇವನು ಸನ್ನಾದನೆಂಬ ವೀರ. ಈತನು ಕಪಿಗಳಿಗೆ ಪಿತಾಮಹ. ಈ ಕಪಿನಾಯಕನು ಗಂಧರ್ವ ಕನ್ಯೆಯಲ್ಲಿ ಪುರುಷನಿಂದ ಜನಿಸಿದವನು. 4 ಕೋಟಿ ಕಪಿನಾಯಕರಿದ್ದಾರೆ. ಎಲೈ ರಾವಣೇಶ್ವರನೇ, ಈತನು ಪ್ರಮಾಧಿ ಎಂಬ ಕಪಿಶ್ರೇಷ್ಠ. ಇವನ ಬಳಿ 4 ಲಕ್ಷ ವಾನರ ಸೇನೆಯುಂಟು. ಈತನನ್ನು ಕಂಡರೆ ಸಮಸ್ತ ಕಪಿನಾಯಕರು ಕಂಗೆಡುವರು. ಈತನು ಗೋಲಾಂಗುಲಗಳಿಗೆ ಒಡೆಯನಾದ ಗವಾಕ್ಷ. ಈತನ ಸೇನೆಯು ನಡೆದರೆ ಆ ಸೇನೆಯಲ್ಲಿರುವ ಗೋಲಾಂಗುಲಗಳ ಪಾದಹತಿಗೆಂದೇಳುವ ಕೆಂಧೂಳು ಗಗನವನ್ನು ಆವರಿಸುತ್ತದೆ. ಇವುಗಳ ಬಾಲಗಳು ಗೋವಿನ ಬಾಲದಂತೆ ಅತ್ಯಂತ ನಿಡಿದಾಗಿರುವ ಕಾರಣ ಗೋಲಾಂಗುಲಗಳೆಂದು ಕರೆಯಲ್ಪಡುವವು. ಮಹಾರಾಜ, ಇತ್ತ ನೋಡು, ಇವನು ಕೇಸರಿ ಎಂಬ ವೀರಾಗ್ರಗಣ್ಯ. ಇವನ ಅಧೀನದಲ್ಲಿರುವ ಕಪಿನಾಯಕರಲ್ಲಿ ಕೆಲವರು ಕಪಿಲ ವರ್ಣವಾದ ತನುಕಾಂತಿಯುಳ್ಳವರು, ಕೆಲವರು ಬಿಳುಪಾದ ಶರೀರ ಕಾಂತಿಯುಳ್ಳವರು, ಕೆಲವರು ಜೇನುತುಪ್ಪದಂತೆ ವರ್ಣವುಳ್ಳವರು, ಅತ್ಯಂತ ತೀಕ್ಷ್ಣವಾದ ಕೋರೆ ದಾಡೆ ಉಗುರುಗಳನ್ನೇ ಆಯುಧವಾಗಿ ಉಳ್ಳವರು, ಸಿಂಹಗಳಂತೆ 4 ಕೋರೆ ದಾಡೆಗಳುಳ್ಳವರು, ವ್ಯಾಘ್ರಗಳಂತೆ ಕೆಣಕಲು ಸಾಧ್ಯವಾದವರು, ವಿಷಜ್ವಾಲೆಯನ್ನು ಉಗುಳುವ ಸರ್ಪಗಳಿಗೆ ಸಮಾನವಾದವರು, ಮದ್ದಾನೆಗಳಿಗೆ ಸಮಾನರು. ಈ ಕಪಿನಾಯಕರು ನಮ್ಮ ಲಂಕಾಪಟ್ಟಣವನ್ನು ತುಡುಕಬೇಕೆಂಬ ಬುದ್ಧಿಯಿಂದ ದೃಷ್ಟಿಸಿ ನೋಡುತ್ತಲಿದ್ದಾರೆ. ಅವರ ಮಧ್ಯದಲ್ಲಿ ಅವರೆಲ್ಲರಿಗೂ ಒಡೆಯನಾಗಿರುವ ಶತಬಲಿಯು ಮಹಾಸತ್ವ ಸಾಹಸಗಳುಳ್ಳವರು. ಶತ್ರುಗಳ ವಿಷಯದಲ್ಲಿ ಅತ್ಯಂತ ಬುದ್ಧಿವಂತನು. ಆತನು ತನ್ನ ಬಲದಿಂದ ಲಂಕಾಪಟ್ಟಣವನ್ನು ನಾಶ ಮಾಡಿ ಶ್ರೀರಾಮನಿಗೆ ಪ್ರೀತಿಯನ್ನುಂಟು ಮಾಡಬೇಕೆಂದು ನಿರ್ಧರಿಸಿಕೊಂಡಿದ್ದಾನೆ. ಇವರನ್ನು ನೋಡು. ಇವರು ಗಜ, ಗವಾಕ್ಷ, ಗವಯ, ನಳ, ನೀಲರೆಂಬ ಕಪಿನಾಯಕರು. ಇವರೆಲ್ಲರೂ ಪ್ರತ್ಯೇಕವಾಗಿ 10 ಕೋಟಿ ಕಪಿನಾಯಕರನ್ನು ಕೂಡಿಕೊಂಡು ಬಂದಿದ್ದಾರೆ. ಇನ್ನು ವಿಂಧ್ಯ ಪರ್ವತ ವಾಸಿಗಳಾದ ಕಪಿನಾಯಕರನ್ನು ಲೆಕ್ಕ ಮಾಡುವುದೇ ಶಕ್ಯವಲ್ಲ. ಅವರೆಲ್ಲರೂ ಮಹಾಪ್ರಭಾವವುಳ್ಳವರು, ಭಯಂಕರವಾದ ರೂಪವುಳ್ಳವರು. ಇವರು ಮುನಿದರೆ ಭೂಮಂಡಲದಲ್ಲಿರುವ ಪರ್ವತಗಳೆಲ್ಲವನ್ನು ಪುಡಿ ಪುಡಿ ಮಾಡಬಲ್ಲರು ಎಂದನು. ಹೀಗೆ ಉಪ್ಪರಿಗೆಯನ್ನೇರಿ ಕಪಿ ಬಲವನ್ನು ನೋಡುತ್ತಿದ್ದ
ರಾವಣನಿಗೆ ಸಾರಣನು ವಾನರ ಸೇನೆಯಲ್ಲಿದ್ದ ಕಪಿ ನಾಯಕರೆಲ್ಲರನ್ನೂ ವಿಸ್ತಾರವಾಗಿ ವಿಂಗಡಿಸಿ ಹೇಳುತ್ತಿದ್ದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.